ನಾನು ತಾಳಿ ಕಟ್ಟಿರೋ ಹೆಂಡತಿ. ಈ ತಾಳಿನ ಅಷ್ಟು ಸುಲಭವಾಗಿ ಕಿತ್ತಾಕ್ಬೋದು ಅಂತ ನೀವ್ ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ನಿಮ್ಮಂತೋರ್ ಇರ್ತೀರಾ ಅಂತಾನೆ ಎಲ್ರ ಮುಂದೆ ಗಟ್ಟಿ ಮೇಳದ ಜೊತೆ ಗಟ್ಟಿಯಾಗಿ 3 ಗಂಟೆ ಹಾಕಿದ್ದೀನಿ. ಇದನ್ನ ನಿಮ್ಮಿಂದ ಅಲ್ಲ, ಆ ದೇವರಿಂದನೂ ಕಿತ್ತಾಕಕ್ಕಾಗಲ್ಲ. ಬಾಸ್, ನಿಮ್ಮೇಲೆ ತುಂಬಾ ಅಭಿಮಾನ ಆಯ್ತು. ಅದನ್ನ ಈ ತರ ಹಾಳು ಮಾಡ್ಕೋತೀರ ಅಂತ ಅನ್ಕೊಂಡಿರ್ಲಿಲ್ಲ. ಅಲ್ಲ ಬಾಸ್, ಅವಳಿಗೆ ತಾಳಿ ಕಟ್ಟಕ್ಕಿಂತ ಮುಂಚೆ ಅವಳನ್ನ ಒಂದು ಅಭಿಪ್ರಾಯ ಕೇಳ್ಬೇಕು ಅಂತ ಅನಿಸ್ತಿಲ್ವಾ ನಿಮ್ಗೆ? ಯಾವ ಅಧಿಕಾರದ ಮೇಲೆ ನೀವು ಅವಳಿಗೆ ತಾಳಿ ಕಟ್ಟಿದ್ರಿ ಬಾಸ್? ನೀವ್ ಮಾತ್ರ ಅಲ್ಲ, ಆ ದೇವ್ರೆ ಬಂದು ಮದ್ವೆ ಆಗು ಅಂತ ಹೇಳಿದ್ರು. ನನ್ ತಂಗಿದಿರ್ ಜೀವನನ ಗುರಿ ಮುಟ್ಸೋವರೆಗೂ ನಾನ್ ಮದ್ವೆ ಆಗೋದಿಲ್ಲ. ಸಾರಿ ಬ್ರೋ, ನಾನು ಹೇಳದ್ನಲ್ವಾ, ಸಿಚುವೇಶನ್ ಆಗಿತ್ತು. ಯಾಕೆ ಬಾಸ್, ನಾನು ಅವಳಿಗೆ ಸರಿಯಾದ ಗಂಡ ಆಗಲ್ವಾ? ಯೋ ಬಾಸ್, ಅದು ಹಾಗಲ್ಲ. ಅವಳು ಜೀವನದಲ್ಲಿ ಏನೇನೋ ಕನ್ಸ್ಗಳು ಕಟ್ಕೊಂಡಿದ್ಲು, ಅದೆಲ್ಲ ಆದ್ಮೇಲೆ ಮದ್ವೆನೂ ಆಗ್ಬೇಕು ಅನ್ಕೊಂಡಿದ್ಲು. ಆದ್ರೆ ನೀವು ಅದನ್ನೆಲ್ಲ ಹಾಳು ಮಾಡ್ಬಿಟ್ರಲ್ಲ ಬಾಸ್. ಆದ್ರೆ ನನಗೆ ನನ್ನ ತಂಗಿದಿರ್ಗೆ ಅಮ್ಮ ಇಲ್ಲ. ಆ ಅಮ್ಮನ ಸ್ಥಾನದಲ್ಲಿ ನಿಂತು ನನ್ನ ತಂಗಿದಿರ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದೇ ಅಲ್ವೇನೆ? ಯೋಚನೆ ಮಾಡಬೇಡಿ ಬಾಸ್. ಇವ್ರ ಆಸೆ ಕನ್ಸುಗಳು ಏನೇ ಇದ್ರು ಇನ್ ಮುಂದೆ ಅವ್ರ ಜೊತೆ ಆಗಿ ನಿಂತು ಅದನ್ನೆಲ್ಲ ನಾನೇ ಪೂರೈಸ್ತೀನಿ. ನಾನಿರ್ತೀನಿ, ಡೋಂಟ್ ವರಿ. ನೋಡಿದ್ರಾ ನಿಮ್ಮ ಮಗ ಹೇಗೆ ಮಾತಾಡ್ತಾನೆ? ನಾವಿಷ್ಟೆಲ್ಲ ಖರ್ಚು ಮಾಡಿ ನಮ್ಮವರನ್ನು ಕರ್ಸಿದ್ರೆ ಅವರು ಮುಂದೆ ನನಗೆ ಅವಮಾನ ಮಾಡಿದ್ದಾನೆ. ಸರ್, ಏನ್ ಸರ್, ಎಸ್ ಸರ್ ಲಾಸ್ ಆಗಿದೆ ನಿಮ್ಗೆ? ಹೇಳಿ ಸರ್, ಒಂದು ಚೆಕ್ ಬಿಸಾಕ್ತೀನಿ. ದುಡ್ಡು ಯಾರಿಗ್ ಬೇಕೋ ನೀನು ನನ್ನ ಕುತ್ತಿಗೆ ತಾಳಿ ಕಟ್ಬೇಕು. ಹೇಳು ಹೇಳು, ನೀನು ನನ್ನ ಮದ್ವೆ ಆಗ್ತೀಯಾ? ಮದುವೆ ಆಗೋಯ್ತು. ಇದು ಒಂದ್ ಮದ್ವೆನಾ? ನನ್ನ ಕುತ್ತಿಗೆ ಕಟ್ಬೇಕಾಗಿರೋ ತಾಳಿನ ಕಳ್ಳಂತರ ಹೋಗಿ ಅವಳ ಕುತ್ತಿಗೆ ಕಟ್ಟಿದ್ಯಲ್ಲ, ಇದನ್ನ ನಾನು ಒಪ್ಕೋಬೇಕಾ? ಯಾರು ಒಪ್ಕೋತಾರೋ ಬಿಡ್ತಾರೋ, ನಾನ್ ಮದುವೆ ಆಗಿರೋದಂತೂ ಸತ್ಯ ಅಲ್ವಾ? ಏನ್ ಸತ್ಯ? ನನ್ನ ಮಗಳು ಮದುವೆ ಆಗ್ಬೇಕಾದವನ್ನ ಬಿಟ್ಟು ಬಂದು ಇವನೇ ಬೇಕು ಅಂತ ಬಂದಲ್ಲ, ಅದಕ್ಕೆ ಕೊಡ್ತಾ ಇರೋ ಮರ್ಯಾದೆ ಇದೇನಾ? ಅವತ್ತು ನಾನು ನಿಮ್ಮ ಮನೆಗೆ ಬಂದಲ್ಲ, ಆವತ್ತೇ ಬೇಡ ಅಂತ ಹೇಳ್ಬೋದಿತ್ತಲ್ಲ. ಇಲ್ಲಿವರೆಗೂ ಬಂದು ನನಗೆ ಅವಮಾನ ಮಾಡಬೇಕಾ? ನೋ ನೋ ನೋ, ನೀವು ತಪ್ಪು ತಿಳ್ಕೊಳ್ತಾ ಇದ್ದೀರಾ. ಇವನ್ ಹೀಗ್ ಮಾಡ್ತಾನೆ ಅಂತ ನಮಗೂ ಗೊತ್ತಿಲ್ಲ. ಅವನ್ ಪರವಾಗಿ ನಾನ್ ನಿಮ್ಮನ್ನ ಕ್ಷಮೆ ಕೇಳ್ತೀನಿ. ಕ್ಷಮೆ ಕೇಳಿದ ತಕ್ಷಣ ನನ್ನ ಮಗಳ ಕನಸು ಆಸೆಗಳೆಲ್ಲ ವಾಪಸ್ ಬಂದ್ಬಿಡುತ್ತಾ?
ಫಸ್ಟ್ ಟೈಮ್ ನನ್ನ ಮಗಳು ಇವನು ಬೇಕು ಅಂತ ಕೇಳಿದ್ಲು. ಅದನ್ನ ಬೇಡ ಅನ್ನೋದಕ್ಕಾಗದೆ ನಿಮ್ಮನೆಗೆ ಬಂದು ಸಂಬಂಧ ಕೇಳಿದೆ. ಆದ್ರೆ ನೀವು ಮಾಡಿದ್ದೇನು ಹೇಳಿ ಚಂದ್ರಶೇಖರ್ ಅವರೇ, ನನಗೆ ಉತ್ತರ ಬೇಕು. ಈ ರೀತಿ ಒಂದು ಹೆಣ್ಣಿನ ಜೀವನ ಹಾಳು ಮಾಡಿದ್ರೆ ಉದ್ಧಾರ ಆಗ್ತಾನ ಇವನು? ನಿಮ್ಮನೇಲೂ ಹೆಣ್ಮಕ್ಳಿದ್ದಾರೆ ಅನ್ನೋದನ್ನ ಮರ್ತು ಬಿಟ್ರ? ನನ್ನ ಮಗಳು ಬಂದಿದ್ದ ಪರಿಸ್ಥಿತಿ ನಿಮ್ಮನೆ ಮಕ್ಕಳಿಗೂ ಬಂದ್ರೆ ಏನಾಗುತ್ತೆ ಗೊತ್ತಾ? ನೋಡಿ, ನಿಮ್ ಪರಿಸ್ಥಿತಿ ಅರ್ಥ ಆಗತ್ತೆ, ಆದ್ರೆ ಇಲ್ಲೆಲ್ಲ ಕೈ ಮೀರಿ ಹೋಗಿದೆ. ತಾರಕ್ ಅವಳಿಗೆ ಕಟ್ಟಿರೋ ತಾಳಿನ ಕಿತ್ಕೊಳಕ್ಕಾಗತ್ತಾ? ಹಾಗ್ ಮಾಡಿದ್ರೆ ಅವಳ ಜೀವನನೂ ಹಾಳಾಗೋದಿಲ್ವಾ? ನನಗೆ ನನ್ನ ಮಗಳ ಜೀವನ ಮುಖ್ಯ. ಯಾವಳೋ ಕೆಲ್ಸಕ್ಕೆ ಬಾರದೇ ಇರೋಳ ಬಗ್ಗೆ ನಾನು ಯಾಕೆ ಯೋಚನೆ ಮಾಡ್ಲಿ? ಮಿಸ್ಟರ್ ಸಾರಂಗಪಾಣಿ, ಯಾವಳೋ ಕೆಲ್ಸಕ್ಕೆ ಬಾರ್ದಿರೋಳಲ್ಲ. ಶಿ ಇಸ್ ಮೈ ವೈಫ್, ಮಿಸ್ಸಸ್ ತಾರಕ್. ಅದು ನೀನು ಅವಳಿಗೆ ಕೊಡ್ತಿರೋ ಲೇಬಲ್ ಅಷ್ಟೇ ತಾರಕ್. ನಿನ್ ಹೆಂಡತಿ ಆಗೋದಕ್ಕೆ ಅವಳಿಗೆ ಯಾವ ಯೋಗ್ಯತೆನೂ ಇಲ್ಲ. ಯೋಗ್ಯತೆ ಬಗ್ಗೆ ಮಾತಾಡೋ ಅರ್ಹತೆ ಯಾಕಿಲ್ಲ? ಅವಳಿಗೆ ಎಲ್ಲ ರೈಟ್ಸು ಇದೆ. ನೋಡು, ಈಗಲೂ ನೀನು ಮಾಡಿರೋ ತಪ್ಪನ್ನ ಕ್ಷಮಿಸ್ತೀನಿ. ಅವಳು ಕುತ್ತಿಗೆಗೆ ಕಟ್ಟಿರೋ ತಾಳಿನ ಕಿತ್ತು ಬಿಸಾಕಿ ನನ್ನ ಮಗಳನ್ನ ಮದುವೆ ಆಗು. ಇದು ನನ್ನ ಮರ್ಯಾದೆ ಪ್ರಶ್ನೆ. ನಿಮ್ಮ ಮರ್ಯಾದೆಗೋಸ್ಕರ ಒಂದು ತಾಳಿ ಕಟ್ಟಿಸ್ಕೊಂಡ್ರೋ ಹೆಣ್ಣಿನ ಮರ್ಯಾದೆ ತೆಗೆಯುವಷ್ಟು ದಡ್ಡ ನಾನಲ್ಲ. ನಾನ್ ಕುಡ್ಕಾನೆ, ಆದ್ರೆ ಕಟಕ ಅಲ್ಲ. ಓಹೋ, ಏನೋ ದೊಡ್ಡ ತ್ಯಾಗ ಮಾಡಿರೋ ತರ ಮಾತಾಡ್ತಿದ್ಯಾ. ಅವಳ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ, ನನ್ನ ಪರಿಸ್ಥಿತಿ ಬಗ್ಗೆ ಯಾಕೆ ಯೋಚನೆ ಮಾಡ್ತಿಲ್ಲ? ನಾನು ಒಂದು ಹೆಣ್ಣಲ್ವಾ? ನನಗೂ ಆಸೆ ಕನಸುಗಳಿರಲ್ವಾ? ನಾನ್ ಏನ್ ತಪ್ಪು ಮಾಡಿದ್ದೀನಂತ ಹೀಗೆಲ್ಲ ಮಾಡ್ತಿದ್ಯಾ? ನಿನ್ನನ್ನ ಗಂಡನಾಗಿ ಪಡ್ಕೋಬೇಕು ಅಂತ ಹೇಳಿ ತಪ್ಪ? ನಿನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ತಪ್ಪ? ಹೇಳು ತಾರಕ್, ನಾನೇನ್ ತಪ್ಪು ಮಾಡ್ದೆ? ಹೇಳು. ಹಿಂದೆ ಬಿದ್ದೊಳ್ಳ ಬಾವಿಗೆ ತಳ್ಳಿ ಗೊತ್ತು ಗುರಿ ಇಲ್ದೇವ್ರನ್ನ ಕಟ್ಕೊಂಡಿದ್ಯಲ್ಲ, ಇದು ನೀನ್ ಮಾಡಿದ ತಪ್ಪು ಅಂತ ನಿನಗೆ ಅನಿಸ್ತಿಲ್ವಾ? ಹೇಳು. ಅಮಿತಾ, ಕೋಪ ಮಾಡ್ಕೋಬೇಡಮ್ಮ, ಸ್ವಲ್ಪ ಸಮಾಧಾನವಾಗಿರು, ನಾನೆಲ್ಲ ಸರಿ ಮಾಡ್ತೀನಿ. ಇದು ಕೋಪ ಅಲ್ಲ, ಹತಾಶೆ.